ಹಾಯ್ ಗೈಸ್, ಗುಡ್ ಈವ್ನಿಂಗ್. ಇವತ್ತು ಸಂಡೇ, ಆಲ್ರೆಡಿ 5 o'clock ಆಗಿದೆ. ನಾನಿವಾಗ ಏನಕ್ಕೆ ವೀಡಿಯೋ ಮಾಡ್ತಿದ್ದೀನಪ್ಪ ಅಂದರೆ, ನಾನು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಟನ್ನೆಲ್ಲ ತೊಳ್ಕೊಂಡಿದ್ದೀನಿ. ಈಗ ಇದನ್ನು ಫಸ್ಟ್ ಒಗ್ಗರಣೆ ಮಾಡ್ಕೋಬೇಕು. ಬೇಗ ಬೇಯಬೇಕಲ್ಲ, ಸೊ ಫಸ್ಟ್ ಒಗ್ಗರಣೆ ಮಾಡ್ಕೊಬರ್ತೀನಿ. ಆ್ಯಕ್ಚುಲಿ ಇದು ನೈಟ್ಗೆ ಅಂತ ತಂದಿದ್ದು. ಇನ್ನೂ ಟೈಮ್ ಇತ್ತು, ಬಟ್ ನಾವು ಮೂವಿಗೆ ಹೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಸೊ ಬೇಗ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗೋಣ ಅಂತ ಇವಾಗಲೇ ಮಾಡ್ತಾಯಿದ್ದೀನಿ. ಟೈಮ್ ಇರೋದು ನನಗೆ ಓನ್ಲಿ 1.5 hour, ಬಟ್ ಇವೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಮಟನ್ ಬಿರಿಯಾನಿ ಯಾವಾಗಲೂ ನಾನು ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಮಟನ್ ಸಾಂಬಾರೆಲ್ಲ ಮಾಡಿದ್ದೆ, ಬಿರಿಯಾನಿಲಿ ಫಸ್ಟ್ ಟೈಮು. ಸಂಡೇ ಬಂದರೆ ಸಾಕಪ್ಪ ಅಂತ ವಾರ ಪೂರ್ತಿ ವೆಯ್ಟ್ ಮಾಡ್ತಿರ್ತೀವಿ. ಸಂಡೇ ಬಂದರೆ ಸುಮ್ಮನೆ ಮನೇಲಿ ಮಲ್ಕೊಂಡು ಟೈಮ್ ಪಾಸ್ ಮಾಡೋದು. ಈಗ ಸಂಜೆ ಸಡನ್ನಾಗಿ ಪ್ಲ್ಯಾನ್ ಆಗಿದೆ. ಆ್ಯಕ್ಚುಲಿ ನಾನು ಬೇರೆ ಏನೋ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಮಟನ್ ಬಿರಿಯಾನಿ ತಂದು ಕೊಟ್ಟಿದ್ದಕ್ಕೆ ಮಟನ್ ಮಾಡಿದೆ ನಮ್ಮ ಫ್ರೆಂಡು. ಈಗ ಸಡನ್ ಪ್ಲ್ಯಾನ್, ಮತ್ತೆ ಮೂವಿಗೆ ಹೋಗೋಣ, ಬೇಗ ಬೇಗ ಅಡುಗೆ ಮಾಡ್ಕೊ ಅಂತ ಅಂದರು ನನ್ನ ಫ್ರೆಂಡು. ಸೊ ಮತ್ತು ನಮ್ಮ ಮುಗಿಸ್ಕೊಂಡು ಬರೋ ಅಷ್ಟು ಲೇಟ್ ಆಗುತ್ತೆ, ಅವಾಗ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಈಗ ಅಡುಗೆ ಮಾಡಿ ಇಟ್ಬಿಟ್ಟು ನೈಟ್ ಬಂದು ಊಟ ಮಾಡಬೇಕು. ಫಸ್ಟು ಮಟನ್ನು ಬೇಗ ಬೇಯಲ್ಲವಲ್ಲ, ಸೊ ಕುಕ್ಕರ್ಗೆ ಹಾಕ್ಕೊಂಡು ಒಂದು 3 ವಿಷಲ್ ಕೂಗಿಸ್ಕೋಬೇಕು. ಅದಕ್ಕೆ ಮಟನ್ ಫಸ್ಟ್ ಒಗ್ಗರಣೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. 1/2 kg ಮಟನ್ ಅಷ್ಟೇ ತರಿಸ್ಕೊಂಡಿದ್ದು ಇಬ್ರಿಗೆ ಅಂತ. ನಾನು ನನ್ನ ಫ್ರೆಂಡ್ ಇಬ್ಬರೇ ಅಲ್ವಾ, ಅವಳು ಸಂಡೇ ಬೋರ್ ಆಗುತ್ತೆ ಪಿ ಜಿಲಿ ಒಬ್ಳಿಗೆ ಅಂತ ಬಂದಿದ್ಲು. ಆವಾಗ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಮೂವಿಗೆ ಹೋಗೋಣ ಅಂತ. ಇದೂ ಐಡಿಯಾ ಇರಲಿಲ್ಲ ಮಟನ್ ಎಲ್ಲ ತರೋದಂತ. ಸುಮ್ಮನೆ ಹಂಗೇ ರ್ಯಾಂಡಮಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿರೋದು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೀರು ಹಾಕ್ಬಿಟ್ಟು ಒಂದು 3 ವಿಷಲ್ ಬರೋವರೆಗೂ ಬೇಯಿಸ್ಕೋಬೇಕು. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಬರೋಕ್ಕೆ ಬಿಟ್ಬಿಟ್ಟು ನಾವು ಈ ಕಡೆ ಮಸಾಲೆ ರುಬ್ಕೋಬೇಕು. ಮತ್ತು ಏನೇನು ಬೇಕು, ಆನಿಯನ್ ಮತ್ತು ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಈರುಳ್ಳಿ ಟೊಮೊಟೊ ಒಗ್ಗರಣೆಗೆ ಅಷ್ಟೇ ಇದು ಕಟ್ ಮಾಡ್ಕೋತಾ ಇರೋದು. ಗೈಸ್, ಚಿಕ್ಕದ್ರಲ್ಲಿ ನಮ್ಮಮ್ಮ ಈ ಥರ ಟೊಮೊಟೊಗೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಕೊಡ್ತಾಯಿದ್ರು. ಇವಾಗ ಸ್ವಲ್ಪ ಟೊಮೊಟೊ ಜಾಸ್ತಿ ಆಯಿತು, ಸೊ ಅದಕ್ಕೆ ಸಕ್ಕರೆ ಹಾಕ್ಕೊಂಡು ತಿಂತಿದ್ದೀನಿ. ನೀವು ಯಾರು ಈ ಥರ ಟ್ರೈ ಮಾಡಿದ್ದೀರಾ? ಗೈಸ್, ವಿಷಲ್ ಬರ್ತಿದೆ, 2 ಬಂದಿದೆ, 3 ಮಾಡ್ಕೊತೀನಿ. ಚಾಪ್ ಮಾಡ್ಕೊಂಡಾಗಿದೆ. ಇನ್ನು ಖಾರ ಮಾಡ್ಕೊಂಡಿದ್ದೀನಿ. ಬಿರಿಯಾನಿಗೆಲ್ಲ ತುಪ್ಪ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ತುಪ್ಪ ಹಾಕ್ಕೋತೀನಿ. ಆ್ಯಕ್ಚುಲಿ ಇದು ನಾನು ಮಾಡಿರೋ ತುಪ್ಪ, ಮನೆ ತುಪ್ಪ ಇದು. ಮೊನ್ನೆ ನಾನು ಊರಿಗೆ ಹೋದಾಗ ಮಮ್ಮಿ ಬೆಣ್ಣೆ ಕೊಟ್ಟು ಕಳಿಸಿದ್ರು. ಸೊ ಅದನ್ನು ತಂದು ಮನೇಲಿ ಫಸ್ಟ್ ಟೈಮ್ ನಾನೇ ಟ್ರೈ ಮಾಡಿದ್ದು. ಇದು ತುಪ್ಪ ತುಂಬ ಚೆನ್ನಾಗಿ ಬಂದಿತ್ತು. ಈಗ ಇದಕ್ಕೆ ಪಲಾವ್ ಎಲೆ, ಮೊರೊಟ್ಟಿ, ಮೊಗ್ಗು, ಚಕ್ಕೆ, ಲವಂಗ, ಆ್ಯಸ್ ಯೂಶ್ವಲ್ ನಾವೆಲ್ಲ ಏನು ಸ್ಪೈಸಸ್ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಹಾಕ್ಕೋಬೇಕು. ಎಲ್ಲನೂ ಹಾಕ್ಕೊಂಡೆ ಫ್ರೈ ಮಾಡ್ಕೊಳ್ಳೋಣ ಅಂತ ಫ್ರೈ ಮಾಡೋಕ್ಕೆ ಹೋದ್ರೆ ಫ್ರೈ ಆಗ್ತಾಯಿಲ್ಲ, ಏನೇನು ಅದು ಚಟಪಟ ಸೌಂಡೇ ಬರ್ತಿಲ್ಲ. ನಾನು ಏನಕ್ಕಪ್ಪ ಇದು ಈ ಥರ ಸೌಂಡೇ ಬರ್ತಿಲ್ವಲ್ಲ ಅಂತ ನೋಡಿದ್ರೆ ಗೈಸ್, ಏನಾಗಿರ್ಬೋದು, ಗ್ಯಾಸ್ ಖಾಲಿಯಾಗಿದೆ ಗೈಸ್. ಎಷ್ಟು ಸಿಟ್ಟು ಬಂತು ಅಂದರೆ, ಗ್ಯಾಸ್ ಆಫ್ ಆಗಿತ್ತು. ಏನಕ್ಕೆ ಆಫ್ ಆಗಿದೆ ನೋಡಿ ಚೆಕ್ ಮಾಡಿದ್ರೆ ಗ್ಯಾಸ್ ಖಾಲಿಯಾಗಿತ್ತು. ಸದ್ಯ ಮಟನ್ ಒಂದು ಬೆಂದಿತ್ತು. ಏನು ಮಾಡೋದು ಅವಾಗ? ನಾನು ಮುಂಚೆ ರೂಮಲ್ಲಿದ್ದಾಗ ಏನದು ಸಿಲಿಂಡರ್ ವಿತ್ ಗ್ಯಾಸ್ ಅಟ್ಯಾಚ್ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೆ. ಅದೊಂದು ಇತ್ತು, ಅದು ಯೂಸೇ ಮಾಡಿರಲಿಲ್ಲ. ತೊಗೊಂಡು ಒಂದು 2 months ಆದರೂ ಯೂಸ್ ಮಾಡಿರಲಿಲ್ಲ. ಸೊ ಅದನ್ನೇ ತೊಗೊಂಡು ಅದರಲ್ಲಿ ಮಾಡಿದ್ದಾಯಿತು. ಅದಕ್ಕೆ ಸ್ವಲ್ಪ ವೀಡಿಯೋ ಕ್ಲಾರಿಟಿ ಬಂದಿಲ್ಲ. ನೆಕ್ಸ್ಟ್ ನಾನು ಮಾಡೋದು ಯಾವುದೂ. ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡ್ಕೊತೀನಿ, ಬಟ್ ಇವತ್ತು ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಅಂಗಡಿಯಿಂದ ತಂದಿದ್ದನ್ನೇ ಹಾಕಿದ್ದಾಯಿತು. ಇವಾಗ ಖಾರ ಎಲ್ಲ ಹಾಕ್ಕೊಂಡು ಟೊಮೊಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಮಟನ್ ಹಾಕ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ರುಬ್ಕೊಂಡಿದ್ದೆ. ಹಸಿಮೆಣ್ಸಿನ್ಕಾಯಿ ಆ್ಯಕ್ಚುಲಿ ತುಂಬ ಖಾರ ಇತ್ತು. ಅದು ನನ್ನ ಜೂನಿಯರ್ ತಂದು ಕೊಟ್ಟಿದ್ದು, ಅವ್ರ ಮನೇಲಿ ಬೆಳೆದಿದ್ರು ಅಂತ. ಅದ್ರ ಜೊತೆ ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಸ್ ಮೀನ್ಸ್ ಗರಂ ಮಸಾಲ, ಮಟನ್ ಬಿರಿಯಾನಿ ಪೌಡರು ಮತ್ತು ಚಿಲ್ಲಿ ಪೌಡರ್ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಡಿಲ್ಲ, ತುಂಬ ಖಾರ ಆಗಿಬಿಡುತ್ತೆ ಅಂತ. ಅಕ್ಕಿನ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಅದು ಸ್ವಲ್ಪ ಬೇಗ ಬೇಯಬೇಕಲ್ಲ, ಇದು ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಅದನ್ನು ಸ್ವಲ್ಪ ಕುದಿಯುವಾಗ ಅಕ್ಕಿ ಹಾಕ್ಕೊಂಡೆ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ ಮೇಲೆ ಹಾಕ್ಕೊಂಡೆ. ಗೈಸ್, ವೀಡಿಯೋ ಚೂರು ಕ್ಲಾರಿಟಿ ಬರ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮಿಂದ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಪಾಟ್ಗೆ ಬೇಯಕ್ಕೆ ಬಿಟ್ಬಿಟ್ಟು ನಾನು ಪಿಕ್ಚರ್ಗೆ ಹೋಗೋಕ್ಕೆ ಬೇಗ ಬೇಗ ರೆಡಿ ಆಗಬೇಕು. ಗೈಸ್, ಇವಾಗ ಫಿಲಮ್ಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದೀನಿ. ಮತ್ತು ಅಲ್ಲಿ ಥಿಯೇಟ್ರಲ್ಲಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಮಟನ್ ಬಿರಿಯಾನಿಗೆ ದಮ್ ಕಟ್ಬಿಟ್ಟು ಹೋಗ್ತಾ ಇದ್ದೀನಿ. ಮೂವಿಗೆ ಲೇಟಾಗಿದೆ, ಬಂದು ವೀಡಿಯೋ ಹೇಗಾಗಿದೆ ತೋರಿಸ್ತೀನಿ.
ಗೈಸ್, ನಾನು ನನ್ನ ಫ್ರೆಂಡ್ ಬರುವಾಗ ಹಂಗೆ ಮಾತಾಡ್ಕೊಂಡು ಬರ್ತಿದ್ವಿ 3D ಮೂವಿ ನೋಡೇ ಇಲ್ಲ ಅಂತ. ಬಟ್ ಅಲ್ಲಿ ನೋಡಿದ್ರೆ ಜುರಾಸಿಕ್ ವರ್ಲ್ಡ್ 3D ನನಗೆ ಫುಲ್ ಶಾಕ್. ನಾನು ಅವಾಗ ತಾನೇ ಅನ್ಕೊಬರ್ತಿದ್ದೆ 3D ಮೂವಿ ನೋಡಬೇಕು ಒಂದ್ಸರಿ ಏನಾದರೂ ಅಂತ. ನೋಡಿದ್ರೆ ಅದೇ ಆಯಿತು. ಬಟ್ ಜನ ಪರವಾಗಿಲ್ಲ ಇದ್ದರು. ಗ್ಲಾಸ್ ಕೊಡ್ತಿದ್ರು, ಗ್ಲಾಸ್ ಇಸ್ಕೊಂಡ್ವಿ. 7:50 ಆಗಿದೆ, ಇನ್ನೂ ಮೂವಿ ಸ್ಟಾರ್ಟ್ ಆಗಿಲ್ಲ. ಆ್ಯಕ್ಚುಲಿ ಇದು ಇನ್ನೂ ನಂದು 3 ಮಿನಿಟ್ಸ್ ಸ್ಲೋ ಇದೆ. 7:53 ಅಂದ್ಕೊಳ್ಳಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಬಟ್ ಜನ ಬರ್ತಾನೆ ಇದ್ದಾರೆ. ಏನು ಸ್ಟಾರ್ಟ್ ಆಗಿಲ್ಲ. ಚೆನ್ನಾಗಿತ್ತು ಮೂವಿ. ಅಲ್ಲಿ ಮೇಲ್ಗಡೆ ಪಬ್ಬಿದೆ, ರೈಸೋಲ್ದಲ್ಲಿ ಹೋಗ್ಬೇಕು. 10:15 ಎಷ್ಟು ಜನ ಇದ್ದಾರಲ್ಲ ಹಾಸನ. ಇವಾಗ ಮೂವಿ ಮುಗಿಸಿ ಮನೆಗೆ ಬಂದೆ. ಮೂವಿ ಮುಗಿದಾಗ 10:20 ಆಗಿತ್ತು. ಇವಾಗ ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆಗೋಷ್ಟೊತ್ತಿಗೆ 10:40. ಈಗ ಮಟನ್ ಬಿರಿಯಾನಿ ಹೇಗಾಗಿದೆ ನೋಡೋಣ. ನೋಡಿ, ಇದು ಮಟನ್ ಬಿರಿಯಾನಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಸೊ ನಾಳೆ ನಾನು ಡ್ಯೂಟಿಗೆ ಹೋಗಬೇಕು. ಸಂಡೆ ಮುದ್ದೆ ಆಯಿತು. ಈಗ ಊಟ ಮಾಡಿ ಟಚ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.